ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಕೊರೋನಾ ವಿರುದ್ಧ ಹೋರಾಡಬೇಕು, ಹೆದರ್ಕೋಬಾರದು. ಹೆಂಡತಿಗೆ ಹೆದರ್ಕೋಬೇಕು, ವಿರುದ್ಧ ಹೋರಾಡಬಾರದು. ಮಿಸ್ ಆದ್ರೆ ಮುಂದಿನ ಅನಾಹುತಕ್ಕೆ ನೀವೇ ಜವಾಬ್ದಾರಿ. ಎಲ್ಲಿದ್ಯೋ ಲೋಫರ್? ಫ್ರೆಂಡ್ ಜೊತೆ ಕಂಬೈನ್ ಸ್ಟಡಿ ಮಾಡ್ತಾ ಇದೀನಿ. ಬೋಳಿ ಮಗನ ನಾನು ಕ್ರೆಡಿಟ್ ಕಾರ್ಡ್ ತಗೊಂಡಾಗ ಎಲ್ಲೆಲ್ಲಿ ಉಜ್ಜಿದ್ಯೋ? ಬಾರಲ್ಲಿ ಉಜ್ಜಿದ್ಯಾ? ರೆಸಾರ್ಟಲ್ಲಿ ಉಜ್ಜಿದ್ಯಾ? ನಂಗೆ ಮೆಸೇಜ್ ಬರುತ್ತೆ ಅಂತ ಗೊತ್ತಾಗಲ್ಲ ನನಗೆ. ನಾನು RCB ಟಿ ಶರ್ಟ್ ಬೇರೆ ಹಾಕೊಂಡೋಗಿದ್ಯಾ? ಅದಕ್ಕೆ ಕೊಟ್ಟಿದ್ದು ಹಾಕೊಂಡು ಹೋಗು ಅಂತ. ಮನೆಗೆ ಬಾರೋ ಐತೆ ನಿಂಗೆ. ಅಣ್ಣ ಏನ ಮುಂದೊಂದ್ಸಲ ಕಪ್ ನಮ್ದೆ. ನಾನು ಟಿ ಶರ್ಟ್ ಯಾಕೆ ಕೊಟ್ಟು ಕಳಿಸಿದೆ? ಬರ್ತಡೇ ಅಲ್ವಾ, ಹಾಕೊಳ್ಳಿ ಬಿಡು. ಹೇಗಿದ್ರು ನೀನು ವರ್ಷಕ್ಕೆ ಒಂದೇ ಸರಿ ಅಲ್ವಾ ಹಾಕೊಳ್ಳೋದು. ಅವ್ನು ಕೇಳಿದಾಗ ದುಡ್ಡು ಕೊಟ್ಟು ಆಡ್ದಂಗೆಲ್ಲ ಆಡಕ್ಕೆ ಬಿಟ್ಟಿದ್ಯಾ? ಮದ್ವೆಗೆ ಮುಂಚೆ ನೀನು ಆಡ್ದಿದ್ದ ಆಟ ಏನಲ್ವಲ್ಲ. ಯಾಕಾದ್ರೆ ಎಷ್ಟು ಬೇಗ ಮದುವೆ ಅದನ್ನು? ನಿನ್ಯಾರು ಆಗು ಅಂದಿದ್ದು? ಹಾಂ, ನಾ ಮನ್ಸಲ್ಲಿ ಮಾತಾಡ್ಕೊಳ್ಳೋದು ಇವಳಿಗೆ ಹೆಂಗೆ ಗೊತ್ತಾಯ್ತು? ವಿಷ್ಣು ದಾದಾ ಫ್ಯಾನ್. ನಾನೇನು ಬೇಗ ಮದುವೆ ಬೇಕು ಅಂತನಾಗಲಿಲ್ಲ. ಮನೆಯವರೇ ವಯಸ್ಸಾದವ್ರು ಬಾತ್ರೂಮಲ್ಲಿ ಕಾಲು ಜಾರಿ ಬಿದ್ದರೆ ವಯಸ್ಸಿಗೆ ಬಂದವ್ರನ್ನ ಮದುವೆ ಮಾಡಿಸ್ಬೇಕು ಅಂತ ನೀನು ತಂದು ಕಾಟಿದ್ರು. ಹಾಂ, ವಯಸ್ಸಾದವ್ರು ಬಾತ್ರೂಮಲ್ಲಿ ಕಾಲು ಜಾರು ಬೀಳಕು, ವಯಸ್ಸಿಗೆ ಬಂದವ್ರನ್ನ ಮದುವೆ ಮಾಡ್ಸೋಕು ಏನು ಸಂಬಂಧ? ನಾನು ಅದನ್ನೇ ಕೇಳಿದೆ. ಅದಕ್ಕೆ ಅವರು ದಿಸ್ ಈಸ್ ಓನ್ಲಿ ಫಾರ್ ಲೆಜೆಂಡ್ಸ್ ನಾಟ್ ಫಾರ್ ಟ್ಯೂಬ್ಲೈಟ್ಸ್ ಅಂದರು. ಹಾಂ, ನಾನು ಕ್ರೆಡಿಟ್ ಕಾರ್ಡ್ ತಗೊಂಡು ಎಲ್ಲೆಲ್ಲ ಉಜ್ಜಿದು ಅಲ್ಲದೆ ರೆಸಾರ್ಟಿಗೆ ಹುಡುಗಿರನ್ನ ಬೇರೆ ಹಾಕೊಂಡು ಹೋಗೋಣ. ನಮ್ಮ ಕಾರ್ಡಲ್ಲಿ ಅವನು ಎಂಜಾಯ್ ಮಾಡ್ತಾವನೆ, ನಾನು ನೋಡಿದ್ರೆ ಮನೆಯಲ್ಲೇ ಇದ್ದೀನಿ. ಹೆಂಗಾನು ಮಾಡಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕೆ ಹೊರಗೋಗ್ಬೇಕಲ್ಲ. ಆಗಿದಾಗಲಿ ಕೇಳೇ ಬಿಡ್ತೀನಿ. ನನ್ನ ಫ್ರೆಂಡ್ ಜೊತೆ ಹೊರಗೋಗ್ಬೇಕು. ನನ್ನ ಫ್ರೆಂಡ್ ಜೊತೆ ಪಾರ್ಟಿ ಮಾಡೋಕ್ಕೆ ಹೊರಗೋಗ್ಬೇಕು. ನನ್ನ ಫ್ರೆಂಡ್ ಜೊತೆ ಪಾರ್ಟಿ ಮಾಡೋಕ್ಕೆ ಹೊರಗೋಗ್ಬೇಕು. ದಮ್ಮ ಅಂತೀನಿ, ಇವತ್ತೊಂದಿನ ಬಿಟ್ಬಿಡು. ಈಗೇನು ನೀನು ಪಾರ್ಟಿ ಮಾಡಬೇಕಾ? ಫುಲ್ ಬಾಟ್ಲ್ ಇದೆ. ನೆಂಚ್ಕೊಳ್ಳೋಕೆ ಆಮ್ಲೆಟ್ ಆಫ್ ಬಾಯ್ಲಾ? ನಂಗೆ ಗೊತ್ತು ನಿಂಗೆ ಆಫ್ ಬಾಯ್ಲ್ ಆಮ್ಲೆಟ್ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರಲ್ಲ ಅಂತ. ಇನ್ನೇನು ಕಂಪ್ನಿನಾ? ನಡಿ, ನಾನು 2 ಪೆಗ್ ಹಾಕ್ತೀನಿ. ನಿನ್ನ ಜೊತೆ ಎಣ್ಣೆ ಹೊಡೆದು ಎಣ್ಣೆ ಮೇಲೆ ಜಿಗುಪ್ಸೆ ಬಂದೋಗ್ಬಿಟ್ಟಿದೆ. ಇವತ್ತೊಂದಿನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ನಿನ್ನ ಸತ್ರು ನಿನ್ನ ಡೆಡ್ ಬಾಡಿನಿಲ್ಲೇ ಹೂತಾಕ್ತೀನಿ ಹೊರತು ಆಚೆ ಮಾತ್ರ ಕಳ್ಸಲ್ಲ. ಹಂಗಾರೆ ನನ್ನ ಫ್ರೆಂಡ್ಸ್ನ ಮನೆ ಕರ್ಸ್ಲಾ? ನಾನು ನನ್ನ ಫ್ರೆಂಡ್ಸ್ನ ಕರ್ಸ್ಲಾ? ಕರ್ಸು. ಸರಿ, ನೀನು ನಿನ್ನ ಫ್ರೆಂಡ್ಸ್ನ ಕರ್ಸು, ನಾನು ನನ್ನ ಫ್ರೆಂಡ್ಸ್ನ ಕರೆಸ್ತೀನಿ. ಮಚ್ಚ, ನಮ್ಮನೇಲಿ ಎಣ್ಣೆ ಹೊಡಿಕೆ ಪರ್ಮಿಷನ್ ಕೊಟ್ಟವಳು. ನಿಮ್ಮ ಮನೇಲಿ ಕೊಟ್ರೆ ನಮ್ಮ ಮನೇಲಿ ಕೊಡ್ಬೇಕಲ್ಲ. ಮಚ್ಚ, ನಮ್ಮನೇಲಿರೋದು ಫಾರಿನ್ ವಿಸ್ಕಿ. ನಮ್ಮ ಮನೇಲಿರೋದು ಇಂಡಿಯನ್ ವೈಫು. ಮಚ್ಚ, ನನ್ನ ಹೆಂಡತಿ ಫ್ರೆಂಡ್ಸು ಬರ್ತಾವ್ರು. ಹೌದಾ? ನಿಶ್ಚಯ ಇಲ್ಲ. ಬರ್ತೀನಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಹಾಕುವಾಗ ಮುಚ್ಕೊಂಬರಲೇ. ಮಚ್ಚ, ನಂದಾಗ್ಲೇ ಊಟ ಕಟ್ಟೆ ಮಾಡ್ಬಿಟ್ನಾ? ಏನೇ ಹಿಂಗೆ ರೆಡಿ ಆಗಿದ್ಯಾ? ನೀನು ಯಾಕೆ ರೆಡಿ ಆಗಿದ್ಯಾ? ನಿನ್ನ ಫ್ರೆಂಡ್ಸ್ ಬರ್ತಾರತ್ತ. ಹಾಂ, ನಿನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರಲ್ಲ, ಅದಕ್ಕೆ ರೆಡಿ ಆಗಿದ್ದೀನಿ. ರಂಬೆಯವರು ಶಿಮೇನಕ್ಕೆ ಎಲ್ಲ ಬಾಗ್ಲಲ್ಲಿ ಬಂದು ನಿಂತ. ಒಬ್ಬೊಬ್ಬರು ದೇವತೆ ಇದ್ದಂಗಿದ್ದಾರೆ. ಕೈ ತೊಳೆದು ಮುಟ್ಟಬೇಕು. ಈ ಡಿಂಬಿನೂ ಬಂದ್ಲು. ಪ್ಲೀಸ್ ಕಮ್ ಇನ್. ಮಚ್ಚ, ಎಲ್ಲರೂ ಇದ್ದೀರಾ? ಒಬ್ಬೊಬ್ರು ರಂಬೆಯವರು ಶಿಮೇನಕ್ಕೆ ದೇವತೆ ಇದ್ದಂಗಿದ್ದಾರೋ. ಮಚ್ಚ, ಹಣ್ಣು. ಮಚ್ಚ, ಹೂವ. ಮಚ್ಚ, ಕಾಯಿ. ಇವೆಲ್ಲ ಯಾಕೋ ತಂದ್ರಿ? ದೇವತೆಗಳು ಬಂದವ್ರೆ ಅಂತಲ್ಲ ಮಚ್ಚ, ಅದಕ್ಕೆ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಮಚ್ಚ, ಹಣ್ಣು ಕೇಳಿದಲ್ಲ ತಗೊಳ್ಳೋ. ಮಚ್ಚ, ಹೂ ಕೇಳಿದಲ್ಲ ತಗೊಳ್ಳೋ. ಕಾಯಿ ನಮ್ಮನೆಗೆನೆ. ಯಾಕ್ರು ಏನೋ ಮಾತಾಡ್ತಿದ್ದೀರಾ? ರಂಬೆ ನನ್ನ ಹೆಂಡ್ತಿ, ಊರ್ವಶಿ ನನ್ನ ಹೆಂಡ್ತಿ, ಮೇನಕೆ ಮೈ ವೈಫ್. ಲೋ, ಮದುವೆ ನೋಡಿದ್ನಲ್ಲೋ? ಮದುವೆಲಿ ಮೇಕಪ್ ಹಾಕಿದ್ರು ಮಚ್ಚ. ನಾನೇ ಎಷ್ಟೋ ಸಲ ಕನ್ಫ್ಯೂಸ್ ಆಗಿದ್ದೀನಿ. ಕಿಲಾಡಿ ಹೆಂಡ್ತಿ. ಇಫ್ ಯು ಆರ್ ಕೋತಿ, ಐ ಆಮ್ ಯುವರ್ ಹೆಂಡ್ತಿ. ಬೇಜಾರು ಮಾಡ್ಕೋಬೇಡ ಮಚ್ಚ. ಬೇಜಾರು ಅದಕ್ಕಲ್ಲ ಮಚ್ಚ,
ದೆವ್ವನ ದೇವತೆ ಅಂತಲ್ಲ ಅದಕ್ಕೆ. ಸಚ್ ನೈಸ್ ಈವ್ನಿಂಗ್ ಅಲ್ಲ. ಸ್ವಲ್ಪ ಟಿವಿ ಶ್ರೀ ಹಿಡಿಬಾಬಾ ಜ್ಯೋತಿಷ್ಯಾಲಯ. ನಿಮ್ಮ ಬಳಿ ಮಕ್ಕಳಿಲ್ಲವೇ? ಹಾಗಿದ್ದರೆ ನಮ್ಮ ಬಳಿ ಬನ್ನಿ, ನಾವು ನಿಮಗೆ ಮಕ್ಕಳನ್ನು ಕೊಡುತ್ತೇವೆ. ಅಸಾಧ್ಯವಾದುದು ಇಲ್ಲಿ ಸಾಧ್ಯ. ಹಿಂದೆ ಸ್ನಾನ ಮಾಡಿ ಭೇಟಿ ನೀಡಿ. ಪಂಡಿತ್ ಶ್ರೀ ಹಿಡಿಬಾಬಾ ಜ್ಯೋತಿಷ್ಯಾಲಯ. ನಂಬರ್ ಇಲ್ಲದ ಮನೆ, ಅಡ್ಡಡ್ಡ ರಸ್ತೆ, ಉದ್ದುದ ಮುಖ್ಯ ರಸ್ತೆ, ಖರಾಬ್ ನಗರ, ಗುಡ್ಡೆ ಮಾಂಸ ರೆಸ್ಟೋರೆಂಟ್ ಹತ್ತಿರ, ಟ್ರಾಫಿಕ್ ಜಾಮ್ ಜಾಸ್ತಿ ಇರೋ ಊರು. ಪಿನ್ ಸಂಖ್ಯೆ 9. ಹಾ, ನಿಮ್ಗೆ ಯಾರಿಗೂ ಮಕ್ಳಿಲ್ವಾ? ನನಗೆ ಆಫೀಸಲ್ಲಿ ಪ್ರಮೋಷನ್ ಸಿಗೋ ತನಕ ನನ್ನ ಹೆಂಡತಿ ಮನೇಲಿ ಪರ್ಮಿಷನ್ ಕೊಡಲ್ವಂತೆ. ನಂದೊಂದು ಸಿನಿಮಾ ಔಟ್ಪುಟ್ ಬರೋರ್ಗು ಮಗು ಅನ್ನೋ ಇನ್ಪುಟ್ ಬೇಡ ಅಂತ. ಹಂಗಾದ್ರೆ ಮಕ್ಕಳಾದಂಗೆ ಬಿಡು. ಹೆಲ್ಮೆಟ್ ಇಲ್ಲದೆ ರೈಡ್ ಮಾಡೋಕ್ಕೆ ಬಿಡಲ್ಲ. ನಿಂದೇನ್ ಮಚ್ಚ ಪ್ಲಾನಿಂಗಾ? ಬಾಣ ತನಕ ತವ್ರ ಮನೆಗೆ ಹೋಗ್ಬೇಕು ಅಂತ ಪೆಂಡಿಂಗ್ ಇಟ್ಟವಳೆ. ಯಾಕ ನಿಮಗ್ ತವ್ರ ಮನೆಗೆ ಹೋಗಕ್ ಇಷ್ಟ ಇಲ್ಲೇನಾ? ಎಲ್ಲ ಗಂಡ ಅಂದ್ರು ಹೆಂಡ್ತಿರ್ ತವ್ರ ಮನೆಗೆ ಹೋಗ್ತಾರೆ ಅಂದ್ರೆ ಖುಷಿ ಪಡ್ತಾರೆ. ಆದ್ರೆ ನನ್ ಗಂಡ ನನ್ನ ಜೊತೆನೆ ಬರ್ತೀನಿ ಅಂತಾನೆ. ಅದಕ್ಕೆ ನೀವ್ ಖುಷಿ ಪಡ್ಬೇಕಲ್ವಾ? ಬಂದ್ ಏನ್ ಮಾಡ್ತಾನೆ ಗೊತ್ತಾ? ಅಳಿಯಂದ್ರೆ ಹೀಗೆದ್ರಾ? ಹೋಗಿ ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಚಿಕನ್ ಮಟನ್ ತಂದಿದ್ದೀನಿ, ಊಟ ಮಾಡಿ ಹೋಗಿ. ಅಯ್ಯೋ, ನೀವೇನಕ್ಕೆ ಇಷ್ಟೊಂದು ತೊಂದರೆ ತಗೊಳಕ್ಕೋದ್ರಿ? ಸ್ವಲ್ಪ ತಿಂದು ಗಟ್ಮುಟ್ಟಾಗಿರ್ಲಿ ಅಂತ. ನಾ ಗಟ್ಮುಟ್ಟಾಗ ಇದೀನಲ್ಲ ಹೌದು, ಮದುವೆ ಆಗಿ 3 ವರ್ಷ ಆಯಿತು. ಮಕ್ಕಳೇನು ಪ್ರಿಂಟಿಂಗ್ ಮಿಷನ್ ಅಲ್ಲ, ಹೊತ್ತಕ್ಕಾಗುತ್ತೆ. ಯಾರಿಲ್ಲ, ಒಬ್ಬಳೆ ಜಮಾಯಿಸ್ಬಿಡ್ಬೇಕು. ಬಾವಾ ಬಿಡಿ, ನಾನು ಓಹ್ ನೀನಾ ನಿಮ್ಮ ಅಕ್ಕ ಅನ್ಕಂಡೆ. ಹೋಗಿ ಬಾವಾ, ನೀವ್ ಯಾವಾಗ್ಲೂ ಹೀಗೆ ಮಾಡ್ತೀರಾ. ನಮ್ಮ ಮದುವೆಯಲ್ಲಿ ಸೀರೆ ಉಟ್ಕೊಂಡು ಅದೇ ಎಷ್ಟು ಚಂದ ಕಾಣಿಸ್ತಿದೆ. ಹೋಗುಮ್ಮ, ಸೀರೆ ಉಟ್ಕೊಂಡ್ ಬಾ, ನೋಡುವ. ಹೋಗಿ ಬಾವಾ. ಬಾವಾ, ಅಕ್ಕ ಸ್ನಾನಕ್ಕೆ ನೀರು ಕಾಯಿಸಿದಾಳೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ನಿಂದಾಯ್ತಾ ಸ್ನಾನ? ಹೋಗಿ ಬಾವಾ. ಹೇಳಿದ ತಕ್ಷಣ ಉಟ್ಕೊಂಡ್ಬಿಟ್ಟವಳೆ. ರೀ, ನೀನಾ? ಇನ್ಯಾರು ಅಂತ ಇಟ್ಕೊಂಡೆ? ನೀನಂತಾನೆ ಇಟ್ಕೊಂಡೆ. ಇನ್ ಮುಂದೆ ನೀನು ಹಾಕೋ ಕಾಸ್ಟ್ಯೂಮ್ ಹೇಗಿರ್ಬೇಕು ಗೊತ್ತಾ? ರೆಟ್ರೋ ಸ್ಟೈಲ್ ಅಕ್ಕ. ಇನ್ಮೇಲಿಂದ ಕಾಲೇಜಿಗೆ ಹೀಗೆ ಹೋಗ್ತೀಯಾ, ಹೀಗೆ ಬರ್ತೀಯಾ, ಅರ್ಥ ಆಯ್ತಾ? ಸರಿ ಅಕ್ಕ. ಹಾ, ಇನ್ಶೂರೆನ್ಸ್ ಕಟ್ಟಿದ್ಯಾ? ಕಣೆ, ಕಟ್ಟಿದ್ದೀನಿ. ಯಾಕೆ? ಹೆಚ್ಚು ಕಮ್ಮಿ ಆದರೆ ಕ್ಲೈಮ್ ಮಾಡಕ್ಕೆ. ಕೈಗೇನು ಸಿಗ್ಲಿಲ್ಲ ಅಂತ ಸುತ್ಕೊಂಡಿರೋ ಟವಲಲ್ಲೇ ಹೊಡೆದಿದ್ದೀನಿ. ನೀ ಸುತ್ಕೊಂಡಿಟ್ಟವಲ್ಲ ಮಚ್ಚ. ನನ್ನ ಜಾತಕದಲ್ಲಿ ಲವ್ ಮ್ಯಾರೇಜ್ ಅಂತ ಬರ್ದಿತ್ತು, ಅರೇಂಜ್ ಮ್ಯಾರೇಜ್ ಆಗಿದ್ದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ನಿನ್ ಮೂತಿಗೆ ಅರೇಂಜ್ ಮ್ಯಾರೇಜ್ ಆಗಿನೇ ನೆಟ್ಗಿಲ್ಲ, ಇನ್ನು ಲವ್ ಮ್ಯಾರೇಜ್ ಬೇರೆ ಕೇಡು. ಯಾಕೆ ನನ್ನ ಫ್ರೆಂಡ್ಸ್ ಎಲ್ಲ ಲವ್ ಮ್ಯಾರೇಜ್ ಆಗಿಲ್ವಾ? ಖುಷಿ ಖುಷಿ ಆಗಿಲ್ವಾ? ಹಾ, ನಿಮ್ದೆಲ್ಲ ಲವ್ ಮ್ಯಾರೇಜಾ? ಯಾಕ್ರೋ ಹಿಂಗೆ ಹೇಳ್ತಿದ್ದೀರಾ? ಜೋಶಲ್ಲಿ ಹೇಳ್ರೋ, ಜೋಶಲ್ಲಿ. ಮಚ್ಚ, ಇನ್ ಲವ್ ಸ್ಟೋರಿ ಹೇಳೋ. ಈಗ ಯಾಕೋ ಅವೆಲ್ಲ ಇವ್ನು ಲವ್ ಸ್ಟೋರಿ ಕೇಳಿದ್ರೆ 2 ಕಣ್ಣಲ್ಲಿ ಗಳಗಳ ಅಂತ ಹತ್ತು ಬಿಡ್ತೀಯ. ಹೇಳೋ ಮಚ್ಚ. ಕೇಳಕತ್ತಾರಲ್ಲ, ಹೇಳ. ಎಲ್ಲೊಂದು ಕಾಣಿಸ್ತಾನೆ ಇಲ್ವಲ್ಲ. ನನ್ನೇ ಬಿಡ್ತಾವಳೆ, ಗೊತ್ತವಳಲ್ಲಪ್ಪ. ಏನ್ಲೆ ಲವ್ವ? ಮಂದ್ಯದಾರ ಅಂತ ಹಿಂದೆ ಮುಂದೆ ನೋಡಾಕತ್ತೇನು? ನಂಗೆ ಲವ್ ಒಳಗೆ ಇಂಟ್ರೆಸ್ಟ್ ಇಲ್ಲ. ನನಗೂ ಇಲ್ಲ. ಬೇಗ ಮದ್ವೆ ಆಗೋಣ. ನನ್ನ ಬಗ್ಗೆ ಹಿಂದ್ ಗೊತ್ತಿಲ್ಲ, ಮುಂದ್ ಗೊತ್ತಿಲ್ಲ, ಹೆಂಗ್ಲೆ ಮದ್ವೆ ಆಗ್ತಿ? ಮದ್ವೆ ಆದ್ಮೇಲೆ ಹಿಂದೆ ಮುಂದೆ ಎಲ್ಲ ನಮ್ದೆ. ನಾ ಪೊಲೀಸ್ ಆಫೀಸರ್ ಅದೇನಿ. ಮಚ, ನೀನ್ ಹೆಂಡತಿ ಪೊಲೀಸಾ? ಯಾವ ಪೊಲೀಸ್ ಆದ್ರೆ ಏನ್ ಮಚ, ನನ್ನ ಪರ್ಸಲ್ ದುಡ್ಡು ಕದಿದ್ ಮಾತ್ರ ಬಿಡಲ್ಲ. ಸೇಮ್ ಪಿಂಚ್. ಮಚ್ಚ, ಮಗ ಗ್ರೀನ್ ಕಲರ್ ಮಾಡು. ರೂಮಲ್ಲಿ ಯಾರು ಇಲ್ಲ, ಹೊಡೆದ್ರೆ ಒಳ್ಳೆ ಸ್ಟೋರಿ ಬರಿಬೋದು. ಬರ್ತೀಯಾ? ಪೊಲೀಸ್ ಜೊತೆ ಇದೀನೋ?
ಯು ಕಂಟಿನ್ಯೂ ಮಚ್ಚ. ಈ ಬಸ್ ಸ್ಟಾಪ್ನಾಗ ಯಾವುದೋ ಹಡ್ಸಿ ಮಕ್ಳು ರ್ಯಾಗಿಂಗ್ ಮಾಡತ್ತೀರಂತ ಕಂಪ್ಲೇಂಟ್ ಬಂದಿತ್ತು. ಅದಕ್ಕೆ ನೋಡ್ಕೊಂಡು ಹೋಗುನಂತ ಬಂದಿನಿ. ಅಣ್ಣ ಕಡಲೆ ಬೀಜ ಬೇಕಾ? ಖರ್ಜೂರ ಆಯ್ತಾ? ಇಲ್ಲ ನಾವು ನಂತವೈದ್ ಬೇಕಾ? ಬೇಡ ನಾವು. ಕೆಳಗೆ ಹಸಿ ಆತೇನ? ನೀನು ಪೊಲೀಸ್ ಆಫೀಸರ್ ಅಂತ ನಂಗೆ ಮೊದಲೇ ಗೊತ್ತು, ಅದಕ್ಕೆ ಲವ್ ಮಾಡಿದ್ದು. ನನ್ನ ಹತ್ರ ಪಲ್ಸರ್ 150 ಗಾಡಿ ಐತೆ, ಅದ್ರಲ್ಲಿ ನಾನು ಹಳೇಡೊಂದು ಕರ್ಕೊಂಡೋಗಿ ನಿಂತ್ಕೊಳ್ಳು. ಇಲ್ಲೇ ಹೋದ್ರೊಳ್ಳೆ ಕಳ್ಳ ಇದ್ದಂಗಿದೆ ಅಂತ ಗಾಡಿನ ಆಫ್ ಮಾಡ್ತಿದ್ರು. ನಿಮ್ಮನ್ನ ಮದುವೆ ಆದರೆ ಆ ಗಾಡಿ ಮೇಲೆ ಪೊಲೀಸ್ ಅಂತ ಹಾಕ್ಸ್ಕೊಂಡು ಊರು ತುಂಬ ಜಮ್ಮ ಅಂತ ಓಡಾಡ್ಬೋದು. ಅದಕ್ಕೆ ಮದುವೆ ಆಗೋಣ ಅಂತ. ನಂಗೆ ಮದ್ವೆ ಅಂದ್ರೆ ಒಟ್ಟ ಆಗಿ ಬರಂಗಿಲ್ಲ. ಮದುವೆ ಆಗದೆ ಹೆಂಗ್ರಿ ಇರ್ತೀರಾ? ನಾ ಹೆಂಗಾರ ಇರ್ತೇನೆ, ನಿಂಗೆ ಯಾಕೆ ಬೇಕು? ಅಕ್ಕ ಸೌತೆಕಾಯಿ ಬೇಕಾ? ನಾನು ಹಿಂಗೆ ಕೇಳಿದ್ನೇನ? ಅಲ್ಲ ಮದುವೆ ಆಗಲ್ಲ ಅಂದ್ರಲ್ಲ. ಭಾವ ಲುಚ್ಚ ಹಾಟ ಜೋಗ್ಯ. ಆಗಳಿಂದ ನಾಯಿಗತೆ ಹೋಗ್ಕೊಳತ್ತಿಲ್ಲ. ಹೇಲ್ ಮಾರಿ ಹುಚ್ಚಡ್ಸಿಕೆ ಬಾಡ ತಂದ. ಆ ಸೌತಿ ಕಿತ್ಕೊಂಡು ನಿನ್ ಮುಕ್ಳಾಗ ಇಟ್ಕೋ. ನೀ ಎಲ್ಲ ಹೊಂಟಿ ಮದ್ವೆ ಆಗ್ತೇನೆ ನನ್ನ ಎಲ್ಲ ಉಪ್ಪಿ ಲಾಟಿ ಖಾರ ಹಚ್ಚಿ ಎಣ್ಣೆ ಹಾಕಿ ಪಡ್ಪಡ್ ಅಂತ ಇಟ್ಟೆ ಅಂದ್ರ ನಿಂದ ಹರ್ದ 12 ಆಗಿರ್ತೈತಿ. ಉತ್ತರ ಕರ್ನಾಟಕ ಪೊಲೀಸ್ ಅಂದ್ರ ಮಜಾಕ್ ಅನ್ಕೊಂಡಿ ನಡಿಲಿ ಲಗ್ನಾಗ. ಮದ್ವೆ ಆಗಿ ನಿಂಗೆ ಜೈಲ್ ಊಟ ಅನ್ನಕ್ ಹಾಕ್ತೇನೆ. ಯಾವುದೋ ಇದು ನಂಗೆ ಬೇರೆನೇ ಸ್ಟೋರಿ ಹೇಳಿದ್ಯಲ್ಲೋ. ನೀನು ಹೇಗಿದ್ರು ಕನ್ನಡ ಬಿಟ್ಟು ಬೇರೆ ನೋಡಲ್ವಲ್ಲ, ಅದಕ್ಕೆ ಮಲಯಾಳಂ ಪ್ರೇಮಮ್ನ ಕನ್ನಡಕ್ಕೆ ರಿಮೇಕ್ ಮಾಡಿದೆ. ಇವನ್ ಬಿಡು ಮಚ್ಚ, ನಿನ್ ಲವ್ ಸ್ಟೋರಿ ಹೇಳೋ. ನಂದು ಯಾಕೆ ಮಚ್ಚ? ನನ್ನ ಸಂಬಂಧದಲ್ಲಿ ಮದುವೆ ಆಗಿರೋದು. ಸಂಬಂಧದಲ್ಲಾದ್ರೆ ಲವ್ ಮಾಡಿ ತಾನೆ ಮದುವೆ ಆಗಿದ್ದು. ಹೇಳೋ ಮಚ್ಚ. ಮಾತಾಡ್ಲಾ ಮಾವ ಅದು ಮಾತಲ್ಲಿಂದ ಬರ್ಬೇಕು. ಡಾಕ್ಟರ್ ಓದಿರೋ ನನ್ ಮಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋ ಇವನಲ್ಲಿ ಕಾರ್ಯ ಕೆಲಸ ಮಾಡೋನ್ಗಾದ್ರು ದಿನಕ್ಕಿಷ್ಟೇ ಅಂತ ಕೂಲಿ ಇರ್ತದೆ. ಇವನಿಗೆ ದಿನಕ್ಕಿಷ್ಟ ಸಂಬಳ ಬರ್ತದೆ ಹೇಳಿ ನೋಡೋಣ. ಸಿನಿಮಾ ಆಟ, ಪ್ರೊಡಕ್ಷನ್, ಊಟ, ಓವರ್ ಟೈಮ್ ಬಾಟ ಇವನ್ನೆಲ್ಲ ನಂಬ್ಕೊಂಡ್ರೆ ಅವ್ನಿಗೆ ನನ್ ಮಗಳನ್ನ ಕೊಡಕ್ಕಾಗುತ್ತಾ ಹೇಳಿ ಚಿಕ್ಕಪ್ಪ? ಮಾವ WD ಅಂತ. ಏನ್ WD? ಶಾರ್ಟ್ ಮೂವಿ ಟೀಮ್ ಅದೇ ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಏನ್ ನೀನ್ ಮಾಡಿರೋದಾ? ಇಲ್ಲ ಮಾವ, ನನ್ನ ಫ್ರೆಂಡ್ ಮಾಡಿದ್ರು. ಅವ್ನು ಎಷ್ಟು ಸಿನಿಮಾ ಮಾಡ್ತಾವನ, ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರು ನಾನೇ ಅಂತ ಹೇಳುವನೆ. ಏನ್ ಕಮಿಷನರ್ ಇಂದ ಕಲೆಕ್ಟರ್ ಆಯ್ತವ್ರು ನಂಗೆ ಹೇಳ್ತಾವನೆ. ಅಸಿಸ್ಟೆಂಟ್ ಇಂದ ಅಸೋಸಿಯೇಟ್ ಆಯ್ತಾನಂತೆ. ಅವನ್ ಯಾರೋ ಫ್ರೆಂಡ್ ಮಾಡೋ ಸಿನಿಮಾ ನಂಬ್ಕೊಂಡ್ ನನ್ ಮಗಳು ನೀವು ಕೊಡಕ್ಕಾಗುತ್ತಾ? ಏನ್ ಇವನು ಫ್ರೆಂಡ್ ಇಬ್ರು ಸೇರ್ಕೊಂಡೇನ್ ಪ್ಯಾನ್ ಇಂಡಿಯಾ ಸಿನಿಮಾನ ಮಾಡ್ತಾವ್ರೆ. ಇಡೀ ಇಂಡಿಯಾ ನೋಡ್ಲಿ ಅಂತ ಕನ್ನಡ ಭಾಷೆ ಅಳಿಸಿ ಬೇರೆ ಭಾಷೆ ಬಳಸಿ ಮಾಡೋದಲ್ಲ ಪ್ಯಾನ್ ಇಂಡಿಯಾ. ಕನ್ನಡದಲ್ಲೇ ಮಾಡಿ ಇಡೀ ಇಂಡಿಯಾ ತಿರು ನೋಡಂಗ್ ಮಾಡ್ತೀವಲ್ಲ, ಅದು ನಿಜವಾದ ಪ್ಯಾನ್ ಇಂಡಿಯಾ. ಹಂಗ್ ನೋಡಕ್ ಹೋದ್ರೆ ಇತ್ತೀಚೆಗೆ ಸೀರಿಯಲ್ಗಳು ಪ್ಯಾನ್ ಇಂಡಿಯಾ ಆಗ್ತವೆ. ನೀವು ನನ್ನ ಬಗ್ಗೆ ಏನ್ ಬೇಕಾದ್ರೆ ಹೇಳಿ ಮಾವ, ಸಿನಿಮಾ ನಮ್ಮಮ್ಮ ಇಬ್ರು ಬಗ್ಗೆ ಸಣ್ಣದಾಗ ಮಾತಾಬೇಡಿ. ಹಿಂಗ ಅಡಕಯ್ಯ, ಯಾವ ಪ್ರೊಡ್ಯೂಸರ್ ಇವ್ರ ಮೇಲೆ ದುಡ್ಡು ಹಾಕಕ್ ಧೈರ್ಯ ಮಾಡ್ತಿಲ್ಲ. ಈ ಸಿನಿಮಾ ಟೆಂಟು ಟಾಕೀಸ್ ನಲ್ಲಿ ನೋಡಕ್ ಅಷ್ಟೇ ಚಂದ, ಜೀವನ ಮಾಡಕ್ಕಲ್ಲ. ಮಾತಾಡಿ ಚಿಕ್ಕಪ್ಪ. ನೋಡ್ ಗೋವಿಂದ, ಕ್ವಾಟ್ರು ಅವನು ಹೇಳೋದ್ರಲ್ಲೂ ನ್ಯಾಯ ಐತಿ. ಫುಲ್ ಬಾಟ್ಲು ಅಲ್ಲ ಗೋವಿಂದ, 1 kg ಮರಿ ಮಟನ್, ನಾಟಿ ಕೋಳಿ. ನನಗೆ ಪೈಲ್ಸ್ ಕಣ್ಲಾ ಹಂಗಾರೆ ಅಂದಿಬಾಡು. ಲೇ, ನಾ ಕಾರ್ತಿಕದಲ್ಲಿ ಮೂಸ್ಕೊಡ ನೋಡಲ್ಲ. ನೀವಿಬ್ರು ಕೆರೆದಾಡ ಅಂತ ಆಡ್ತಿದ್ರೆ ಯಾರಿಗಂತ ನ್ಯಾಯ ಮಾಡುವ? ನೋಡು ಗೋವಿಂದ, ದೊಡ್ಡವನಾಗಿ ನೀನ್ ನಿರ್ಧಾರ ಹೇಳಪ್ಪ. ನೋಡ್ ಬಸವಣ್ಣ, ಅಕ್ಕನ ಮಗ ಅನ್ನೋ ಅಭಿಮಾನಕ್ಕೆ ಒಂದ್ ಮಾತು ಹೇಳ್ತೀನಿ. ಇವನು ಓದಿರೋ 3 ಕಾಸ್ಟ್ ಡಿಗ್ರಿಗೆ ತಾಲೂಕ್ ಆಫೀಸ್ ನಲ್ಲಿ ನಾನೇ ಒಂದು ಕೆಲಸ ಕೊಡಿಸ್ತೀನಿ. ತಿಂಗಳಿಗೆ 18,000 ರೂಪಾಯಿ ಸಂಬಳ. ಅದ್ರ ಮೇಲೆ ಮಾಡ್ಕೊಂಡ್ರೆ ಗಿಂಬಳ ಇರ್ತದೆ. ಇದಕ್ಕೆ ಇವನು ಒಪ್ಕೊಂಡ್ರೆ ಇವಂದು 2 ಕಾಲೇನು ಎಲ್ಲಾನು ತೋಳು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಸಿನಿಮಾ ಬೇಕಾ, ಮಗಳು ಬೇಕಾ ಕೇಳ್ಬಿಡಿ. ಈ ಸಿನಿಮಾ ಒಂಥರ ಫುಟ್ಬಾಲ್ ಗೇಮ್ ಇದ್ದಂಗೆ. ಈ ಅಪೋಸಿಟ್ ಟೀಮ್ ಇರೋರೆಲ್ಲ ಕಮೆಂಟ್ ಮಾಡೋದು, ಕಾಲು ಹಿಡಿಯೋದು. ನಮ್ಮ ಟೀಮಲ್ಲಿ ಇದ್ದು ಬೇರೆಯವ್ರಿಗೆ ಗೋಲ್ ಪಾಸ್ ಮಾಡೋರು ನಮ್ಮ ಜೊತೆಲಿರೋರು. ಗೋಲ್ ಕೀಪರ್ ಯಾರು ಗೊತ್ತಾ? ಗೊತ್ತಿಲ್ಲ. ಸ್ತ್ರೀ. ನಾವು ಎಷ್ಟೇ ಕಷ್ಟಪಟ್ಟು ಗೋಲ್ ಹಿಡಿಯೋಕೆ ಹೋದ್ರು ಅವ್ರು ಅಡ್ಡ ಬಂದ್ರೆ ಮುಗೀತು. ಲವ್ ಮಾಡಿದ್ರೆ ಮೂವಿ ಮಾಡೋಕ್ಕಾಗಲ್ಲ, ಮೂವಿ ಮಾಡಿದ್ರೆ ಲವ್ ಮಾಡೋಕ್ಕಾಗ್ತಿಲ್ಲ. ಪ್ರೀತಿಯಲ್ಲಿ ಗೆದ್ರೆ ಜೀವನದಾಗ ಗೆಲ್ತಾನೆ, ಅದೇ ಪ್ರೀತಿಯ ಸೋತ್ರೆ ಜಗತ್ತನ್ನ ಗೆಲ್ತಾನೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಈ ಸರ್ ಎಲ್ಲ ಬೇಡ, ಮಗ ಮಚ್ಚ ಓಕೆ. ಈಗ ನಾ ಶಾರ್ಟ್ ಮೂವಿ ಮಾಡಿದೆ, ಅದಕ್ಕೆ ನಿನ್ನ ಹತ್ರ ಬಂದು ಸರ್ ಅಂತ ಕರಿತಾ ಇದ್ದೆ. ಅದೇ ನೀನು ದೊಡ್ಡ ಮೂವಿ ಮಾಡಿದ್ರೆ ನಾನು ನಿನ್ನ ಹತ್ರ ಬಂದು ಸಾರ್ ಅಂತ ಕರಿಬೇಕಾ? ಗಾಂಧಿನಗರ ಯಾವಾಗಲೂ ನಾಗರವಾಗಿ ಶಿಫ್ಟ್ ಆಯಿತು. ಅಪ್ಪ ಹಾಕಿರೋ ಆಲದ ಮರ, ತಾಯಿ ಕಟ್ಟೆ ಉಡ್ದಾರ, ಹೈಕೋ ನೇಣಾಯಕ ಸಾಯ್. ನನಗೆ ಸಿನಿಮಾನೇ ಇಂಪಾರ್ಟೆಂಟ್ ಮಾವ. ಇನ್ನೇನ್ರಪ್ಪ, ಸೆಕೆಂಡ್ ಶೋ ಮುಗೀತು, ಪಂಚಾಯತಿ ಕ್ಲೋಸು. ಎಳೆ ಮರಿ ಬೈತೈತೆ, ಉಣ್ಣಕ್ ಹೋಗುಮ. ಮಾಮ ಮಾಮ, ಅಪ್ಪಾಯಿನ ಮದ್ವೆ ಕರೆಯೋಣ ಅನ್ಕೊಂಡ್ವಿ. ಬೇಡ ಬಿಡು, ಹಂಗೆ ಆಗೋಣ. ಇನ್ನೇನು, ಹುಡುಗಿನ ಒಪ್ಕೊಂಡಾಯ್ತು, ಕರ್ಕೊಂಡು ನಡೀತಾ ಇರು. ನಾನು ಸ್ವಲ್ಪ ವಾಶ್ರೂಮ್ಗೆ ಔಟ್ ಬರ್ತೀನಿ. ಮದ್ವೆ ಮಾಡ್ಕೊಂಡು ನನಗೆ ವಾಂತಿ ಮಾಡಿಸು ಅಂದ್ರೆ ಕುಡ್ದು ಕುಡ್ದು ನೀನೇ ವಾಂತಿ ಮಾಡ್ತಾ ಇದೀಯಾ? ಹಂಗೇನು ಅರ್ಥ ಆಗಲ್ಲ. ಊಟ ಮಾಡ್ಬಿಟ್ಟು ಕುಡಿದ್ರೆ ದಾರಿ ಯಾವುದಯ್ಯ? ವಾಶ್ರೂಮಲ್ಲೋ ಅಲ್ಲ ರೈಟ್ ಸೈಡ್ ಆಯ್ತು ನೋಡ. ಲೆಫ್ಟು
ರೈಟು ಓಕೆ. ನಿಮ್ಮನೇಲಿ ಗೌರ್ಮೆಂಟ್ ಕೆಲಸವ್ರಿಗೆ ಹೆಣ್ಣು ಕೊಡ್ತೀನಿ ಅಂತ, ನಮ್ಮನೇಲಿ ಕೊಡಲ್ಲ ಅಂತ. ಹಸ್ತ ಮೈಥುನ ಒಂದು ಭ್ರೂಣ ಹತ್ಯೆಗೆ ಸಮಾನ. ಹಸ್ತ ಮೈಥುನ ಮಾಡ್ಕೊಂಡ್ರೆ ಬೆರಳು ಸಂದಿಲೆಲ್ಲ ಕೂದಲು ಬೆಳೆಯುತ್ತೆ. ಸಾರ್ ತಲೆ ಕೂದಲು ಬೆಳಿಬೇಕಂದ್ರೆ ಏನು ಮಾಡ್ಬೇಕು ಸರ್? ನನ್ನ ಮಗಳನ್ನ ಗೌರ್ಮೆಂಟ್ ಕೆಲಸದವ್ರಿಗೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ಯಾಕೆ ಸರ್? ನಾವೇನು ಸರ್ ತಪ್ಪು ಮಾಡಿದ್ದೀವಿ? ನನಗೆ ಕರಪ್ಷನ್ ಅಂದ್ರೆ ಆಗಲ್ಲ. ನಾನು ಕರಪ್ಷನ್ನೇ ಮಾಡಲ್ಲ ಸರ್. ನೀನು ಮಾಡದೆ ಹೋದ್ರು ನನ್ನ ಮಗಳು ನಿನ್ನ ಕೈಲಿ ಮಾಡಿಸ್ತಾಳೆ. ಹೌದು, ಆಯ್ತು ಬಿಡಿ ಸರ್. ನನ್ನ ಪ್ರೀತಿಗೋಸ್ಕರ ಇವಾಗಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಸರ್. ಆಗಲಿ ಸರ್, ಆಗಿದ್ದಾಗ್ಬಿಡ್ಲಿ ಸರ್. ನೀನು ರಾಜೀನಾಮೆ ಕೊಟ್ರೆ ನನ್ನ ಮಗಳಿಗೆ ಮದುವೆ ಆಗ್ತಾಳೆ ಅನ್ಕೊಂಡಿದ್ಯಾ? ಏನಮ್ಮ ಮದುವೆ ಆಗ್ತೀಯಾ? ಈ ಬೋರ್ಡು ನೇರ ಮದುವೆ ಆಗ್ತಾರೆ. ನೀನು ನನ್ನಲ್ಲಿ ಲವ್ ಮಾಡಿದ್ದು ಗೌರ್ಮೆಂಟ್ ಜಾಬ್ನ. ಜಾಸ್ತಿ ಫೀಲ್ ಆಗಬೇಡ. ಹಾರ್ಟ್ ಮೇಲೆ ಕೈ ಇಟ್ಕೊಂಡಿದ್ಯಾ? ಹಾಗೆ ಎಕ್ಸಿಟ್ ಆಗೋ. ಅಮ್ಮ ಅಪ್ಪನ ದೇವ್ರು ಚೆನ್ನಾಗಿಟ್ಟಿರ್ಲಿ. ಏನ್ ಡ್ಯಾಡಿ ನೀವು? ನಾನು ಅಷ್ಟು ಕಷ್ಟಪಟ್ಟು ಅವನೊಂದು ಪಟಾಯಿಸಿ ಮನೆವರೆಗೂ ಕರ್ಕೊಂಡು ಬಂದಿದ್ದೀನಿ. ನೀವು ನೋಡಿದ್ರೆ ಗೌರ್ಮೆಂಟ್ ಕೆಲಸವ್ರಿಗೆ ಕೊಡಲ್ಲ ಅಂತ ಇದ್ದೀರಾ. ನೀವೇನ್ ಅಪ್ಪನೋ ಅಥವಾ ಶತ್ರುನೋ? ನೀನೇನೇ ಮಾಡಿದ್ರು ಗೌರ್ಮೆಂಟ್ ಕೆಲಸದವ್ರಿಗೆ ನಾನು ಕೊಡೋದಿಲ್ಲ. ಇದೇ ನಿಮ್ಮ ಕೊನೆ ನಿರ್ಧಾರನಾ? ಅಪ್ಪ, ಅಕ್ಕ ಅಮ್ಮನ ಸೀರೆ ತಗೊಂಡು ಮೇಲ್ಗಡೆ ರೂಮ್ಗೆ ಹೋದ್ಲು. ಖುಷಿ ಖುಷಿ ಬಾಗಿಲು ತೆಗಿ, ಖುಷಿ ಬಾಗಿಲು ತೆಗಿ, ಖುಷಿ ಖುಷಿ ಬಾಗಿಲು ತೆಗಿ, ಬಾಗಿಲು ತೆಗಿ. ಸೀರೆ ಇಲ್ಲಿ ಯಾಕೆ ಕಟ್ಟವಳೆ? ಲೇ ಅಕ್ಕ, ಮೇನ್ ಡೋರ್ ಓಪನ್ ಇತ್ತಲ್ಲೇ, ಅಲ್ಲಿಂದಾನೆ ಹೋಗ್ಬೋದಿತ್ತಲ್ಲ. ನಾ ಓಡೋಗ್ತಾ ಇದ್ದೀನಿ. ನನ್ನ ಆಸ್ತಿಲಿ ಒಂದು ಬಿಡುಗಡೆ ಸಿಗೋದಿಲ್ಲ. ಹೈ, ಫುಲ್ ಆಸ್ತಿ ನಂಗೇನಾ? ಬೆಲೆನೆ ಕಟ್ಟಕ್ಕಾಗ್ದಿರೋ ಅಂತ ಆಸ್ತಿ ನೀವಿರೋವಾಗ ಇನ್ನ ಈ ಆಸ್ತಿ ಎಲ್ಲ ನಂಗೆ ಯಾಕೆ ಮಾವಯ್ಯ? ನೀವು ಎಲ್ಲಿದ್ದೀರಾ? ಎಲ್ಲಿ ಮುಚ್ಕೊಂಡಿರ್ತೀಯಾ? ನನಗೆ ಕೋರ್ಟಲ್ಲಿ ಹೇಗೆ ತಗೋಬೇಕು ಅಂತ ಗೊತ್ತಿದೆ ಡ್ಯಾಡಿ. ವಿಲ್ ಮೀಟ್ ಯು ಇನ್ ಕೋರ್ಟ್ ಡ್ಯಾಡಿ. ನಡಿ ಬಾಯ್. ಮನೆಗೆ ಬಾ, ಕಾಯಕತ್ತೈತೆ ನಿನಗೆ ಊಟ. ನಾನು ಇವತ್ತು ಇವ್ರ ಮನೇಲೇ ಊಟ ಮಾಡ್ತೀನಿ. ಮಾಮ ಖಾಲಿ ಆಯ್ತು, ಇನ್ನೊಂದು ಬಾಟ್ಲು ಕೇಳು. ಬೇಡ ಸುಮ್ಮನಿರು, ಬಂದ್ ಕಡೆ ಎಲ್ಲ ಮರ್ಯಾದೆ ತೆಗಿಬೇಡ. ಪಾರ್ಟಿ ಸುಸ್ತಾಯ್ತೀನ್ರಿ. ಊಟ ಏನಾದ್ರು ಮಾಡ್ತೀರಾ? ಊಟನ? ಓ ಸಾರಿ, ನಾನು ಅಡ್ಗೆನೇ ಮಾಡಿಲ್ಲ. ಪರವಾಗಿಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡಿ. ಬೇಡ, ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಚ್ಚ, ನಿಮ್ಮ ಮನೇಲಿ ನೀನೇನು ಅಡುಗೆ ಮಾಡೋದು? ನಾರ್ಮಲ್ ಆಗಿರೋ ಅಡುಗೆ ನಾನು ಹೆಂಡ್ತಿನೇ ಮಾಡ್ತಾಳೆ. ತುಂಬ ಚೆನ್ನಾಗಿರೋದಂದ್ರೆ ನಾನೇ ಮಾಡ್ತೀನಿ. ಆದರೆ ನಮ್ಮ ಮನೇಲಿ ಯಾವಾಗಲೂ ತುಂಬ ಚೆನ್ನಾಗಿರೋ ಅಡುಗೆನೇ ಮಾಡೋದು. ಹಾಂ ಹೋಗ್ರಿ, ತುಂಬ ಚೆನ್ನಾಗಿರೋ ಅಡುಗೆ ಮಾಡ್ಕೊಂಡು ಬನ್ನಿ. ಹೇ, ಬಿಸಿಬೇಳೆ ಬಾತ್. ತಿಂತಾರೋ? ಬೇಡ ಬೇಡ. ಎಕ್ದಮ್ ಮಸ್ತ್ ಆಗೈತೆ ನೋಡ್ರಿ, ಭಾಳ ಚಲೋ ಮಾಡಿರಿ. ಏನಂತ ಅಮ್ಮಂದು? ಚೆನ್ನಾಗೈತಂತ. ಸೂಪರ್ ಆಗಿದೆ. ನಂಗೂ ರೆಸಿಪಿ ಕೊಡಿ ಆಯ್ತಾ? ಚೆನ್ನಾಗಿದೆ, ತಿನ್ರಿ. ಮಚ, ಈ ಟೇಸ್ಟ್ ಯಾಕೋ ಸಿಕ್ಕಾಪಟ್ಟೆ ಫೆಮಿಲಿಯರ್ ಇದೆಯಲ್ಲ ಮಚ. ನಾನೇನು ಬ್ಯಾಚುಲರ್ ಆಗಿದೆ, ಇದನ್ನ ಮಾಡಿ ಆಗ್ತಿದ್ದು. ಹಾಂ ಹೌದಾ? ಓಕೆ, ಇನ್ನು ಸ್ವಲ್ಪ ತಿನ್ಸು. ಎಲ್ಲೋ ರೀಸೆಂಟಾಗೆ ಎಲ್ಲೋ ತಿಂದಂಗಿದೆ ಇದು. 5 ನಿಮಿಷದಲ್ಲಿ ಮ್ಯಾಗಿನೇ ಮಾಡೋಕ್ಕಾಗಲ್ಲ. ಬಿಸಿಬೇಳೆ ಬಾತ್ ಹೆಂಗೆ ಮಾಡಿದೆ? ನಾನೆಲ್ಲಿ ಮಾಡಿದೆ? ಬೌಲಲ್ಲಿತ್ತು, ಬಿಸಿ ಮಾಡ್ಕೊಂಬಂದೆ. ಅನ್ಕೊಂಡೆ ಮಚ್ಚ, ನಿಮ್ಮ ಮನೆ ಬಾತ್ರೂಮಲ್ಲಿ ಯಾವಾಗ ಪಾತ್ರೆ ಜೋಡಿಸಿದ್ರೋ ಆಗಲೇ ಅನ್ಕೊಂಡೆ ಅದು ಬಾತ್ರೂಮೇ ಅಲ್ಲ ಅಂತ. ಮಚ್ಚ, ಒಂಚೂರು ಒಗ್ಗರಣೆನು ಉಪ್ಪು ಹಾಕಿದ್ರೆ ಸಕ್ಕರ ಇರೋದಲ್ಲೋ. ಈ ವಿಡಿಯೋ ನೋಡಿ ನೀವು ಮನ್ಸಾರೆ ನಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ₹6 ಡೊನೇಟ್ ಮಾಡಿ. ಹಾಗೂ ನಮ್ಮ ಮುಂದಿನ ಎಲ್ಲಾ ಪ್ರಯತ್ನಗಳಿಗೂ ನಿಮ್ಮ ಬೆಂಬಲವಿರಲಿ. ನಮಸ್ಕಾರ, ನಾನು ಹರ್ಷಿತ್ ಬಿ ಗೌಡ, ಟ್ಯೂಬ್ಲೈಟ್ನ DOP. ನಮ್ಮ ಟೀಮ್ ಅದ್ವೈತ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗೋ ಆಸಕ್ತಿ ನಿಮಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ಈಗ ಟೀಮ್ ಅದ್ವೈತದ 3 ಬ್ರಾಂಚ್ಗಳು ವಿಜಯನಗರ್, ಇಂದ್ರಾನಗರ್ ಹಾಗೂ ಹೆಬ್ಬಳದಲ್ಲಿದೆ. ನಮ್ಮಲ್ಲಿ ಯಾರು ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ನ ಕಲಿತಾರೋ ಅಂಥವ್ರಿಗೆ ಮಾತ್ರ ನಾವು ಮಾಡೋ ಶಾರ್ಟ್ ಮೂವೀಸ್ ಮತ್ತು ವೆಬ್ ಸೀರೀಸ್ಗಳಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ. ಆಡಿಷನ್ಸ್ ಅಪ್ಡೇಟ್ಸ್ಗಳಿಗಾಗಿ ಟೀಮ್ ಅದ್ವೈತ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನಮಸ್ಕಾರ.